ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ನಾಮಗಳಲ್ಲಿ ರಾಯರ ಮಹತ್ವಪೂರ್ಣವಾದ ವ್ಯಕ್ತಿತ್ವದ ಚಿತ್ರಣವನ್ನು ನಮಗೆ ಕೃಷ್ಣಾವಧೂತರು ಮಾಡಿ ತೋರಿಸಿದ್ದಾರೆ. ಇವತ್ತಿನ ದಿನ ರಾಯರ ಇನ್ನೊಂದು ಗುಣದ ಚಿಂತನೆಯನ್ನು ನಾವು ಮಾಡೋದು ಅಂತಾದರೆ, ಓಂ ತಪೋಧನಾಶ್ರಯಾಯ ನಮಃ. ಇನ್ನೊಂದು ರಾಯರ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ರಾಘವೇಂದ್ರ ತೀರ್ಥರು ತಪಸ್ವಿಗಳಿಗೆಲ್ಲರಿಗೂ ಕೂಡ ಆಶ್ರಯರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಆಶ್ರಯದಾತೃಗಳಾಗಿದ್ದರು. ನಮ್ಮ ಭಾರತೀಯ ಇತಿಹಾಸ ಪರಂಪರೆಯನ್ನು ನಾವು ನೋಡ್ತಾ ಬರೋದಾದರೆ, ಮಧ್ವಾಚಾರ್ಯರ ಕಾಲದಿಂದಲೂ ಕೂಡ ಆಚಾರ್ಯರು ಕೇವಲ ತಮ್ಮ ಪರಿವಾರ ತಾವು ಮಾತ್ರ ಸೀಮಿತರಾಗಿರಲಿಲ್ಲ. ಮಧ್ವಾಚಾರ್ಯರು ಇವತ್ತಿನ ದಿನ ಜಗದ್ಗುರುಗಳು. ಇಂಥ ಜಗದ್ಗುರುಗಳಾದ ಮಧ್ವಾಚಾರ್ಯರು ಕೇವಲ ತಾವು ತಮ್ಮ ಪರಿವಾರಕ್ಕೆ ಮಾತ್ರ ಸೀಮಿತರಾಗದೆ ಅನೇಕ ಶಿಷ್ಯರನ್ನು ಅವರು ಸಾಕ್ತಾ ಇದ್ದರು. ಒಂದು ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯ ಗ್ರಂಥದಲ್ಲಿ ಉಲ್ಲೇಖ ಮಾಡುತ್ತಾ ಹೇಳ್ತಾರೆ, ಆಚಾರ್ಯರು ರಾಜನ ಸಂದರ್ಶನಕ್ಕೋಸ್ಕರ ಅಂತ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋದರು. ಯಾರ್ಯಾರು ಹೋದರು? ಯತಯೋ ಗೃಹಿಣೋಥ ವರ್ಣಿ ಮುಖ್ಯಾ ಶ್ರುತಿಗಾಸ್ತ್ಯಕ್ತ ನಿಷಿದ್ಧ ಕಾಮ್ಯಭಾವಾ ಇಹಮೂರ್ತಿಧರ ಇವ ಸ್ವಧರ್ಮ ಶತಸಂಖ್ಯಾಶತಸಂಖ್ಯಮನ್ವಗಚ್ಚನ್. ಶತಸಂಖ್ಯಾ ನೂರಾರು ಸಂಖ್ಯೆಯಲ್ಲಿ ಇರತಕ್ಕಂತಹ ಯತಿಗಳು, ಗೃಹಸ್ಥರು, ಬ್ರಹ್ಮಚಾರಿಗಳು, ಇವರೇ ಮೊದಲಾದಂಥವನ್ನ ಎಲ್ಲರನ್ನೂ ಕೂಡ ಕರೆದುಕೊಂಡು ಆ ರಾಜನ ಆಸ್ಥಾನಕ್ಕೆ ಆಚಾರ್ಯರು ಪ್ರಯಾಣವನ್ನು ಬೆಳೆಸಿದರು ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ. ಹಾಗಾದರೆ ಮಧ್ವಾಚಾರ್ಯರು ಅನೇಕ ಯತಿಗಳಿಗೆ ಆಶ್ರಯದಾತೃಗಳಾಗಿದ್ದರು, ಅನೇಕ ಗೃಹಸ್ಥರಿಗೆ ಆಶ್ರಯದಾತೃಗಳಾಗಿದ್ದರು. ಹೀಗೆ ಈ ಪರಂಪರೆಯೇ ಮುಂದೆಯೂ ಕೂಡ ನಾವು ನೋಡ್ತೇವೆ. ವ್ಯಾಸತೀರ್ಥರ ಕಾಲದಲ್ಲಿ, ವ್ಯಾಸತೀರ್ಥರ ಸನ್ನಿಧಾನದಲ್ಲಿ ಅನೇಕ ಯತಿಗಳು ಬಂದು, ಅನೇಕ ಗೃಹಸ್ಥರು ಬಂದು ಅವರ ಆಶ್ರಯದಲ್ಲಿ ಇದ್ದು ಅವರ ಆಶ್ರಯವನ್ನು ಪಡೆದುಕೊಂಡಿದ್ರು ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ. ಮಹಾಭಾರತಕ್ಕೆ ಬೇಕಾದರೆ ಹೋಗೋದಾದರೆ, ಮಹಾಭಾರತದ ಕಾಲದಲ್ಲಿ ಕೌರವರ ಮೋಸದಿಂದ ಪಗಡೆ ಆಟದಲ್ಲಿ ಸೋತಂತಹ ಯಾವ ಪಾಂಡವರಿದ್ದಾರೆ, ವನವಾಸಕ್ಕೆ ಹೋಗ್ತಕ್ಕಂಥ ಸಂದರ್ಭ ಎದುರಾಗುತ್ತೆ. ವನವಾಸಕ್ಕೆ ಹೋಗೋ ಸಂದರ್ಭ ಎದುರಾದಾಗ ಪಾಂಡವರು ಕೇವಲ 5 ಜನ ಮಾತ್ರ ಪಾಂಡವರು ವನವಾಸಕ್ಕೆ ಹೋಗಿದ್ದಲ್ಲ ಹೊರತು ಸುಮಾರು 80,000ಕ್ಕಿಂತಲೂ ಕೂಡ ಹೆಚ್ಚು ಋಷಿ ಮಹರ್ಷಿಗಳು ಪಾಂಡವರೊಟ್ಟಿಗೆ ವನವಾಸದಲ್ಲಿ ಇದ್ದರು. ನಿಜವಾಗ್ಲೂ ಕೂಡ ಹಸ್ತಿನಾವತಿ ಪಟ್ಟಣವೇ ಸ್ಮಶಾನಕ್ಕೆ ಕಾಡಿಗೆ ಸಮಾನ ಆಗಿ ಹೋಗಿತ್ತು ಯಾವಾಗ ಪಾಂಡವರು ಇಲ್ಲದೆ ಇದ್ದಾಗ. ಇವರು ವನವಾಸವನ್ನು ಮಾಡ್ತಾ ಇದ್ರು ಕೂಡ ಅದೇ ಒಂದು ದೊಡ್ಡ ಪಟ್ಟಣದಂತೆ ಕಾಣ್ತಾ ಇತ್ತು ಎಲ್ಲ ಋಷಿ ಮಹರ್ಷಿಗಳ ಒಂದು ಮೇಲನದಿಂದ. ಯುಧಿಷ್ಠಿರನಿಗೆ ದೊಡ್ಡ ಚಿಂತೆ ಆಯಿತು, ಇಷ್ಟೆಲ್ಲ ಮಹರ್ಷಿಗಳನ್ನು ನಾನು ಹಿಂಗೆ ಸಾಕೋದು ಅಂತ ಆಲೋಚನೆ ಬಂದಾಗ ಸೂರ್ಯದೇವನ ಉಪಾಸನೆಯನ್ನು ಮಾಡ್ತಾನೆ. ಅಷ್ಟೋತ್ತರ ಶತನಾಮಗಳಿಂದ ಸೂರ್ಯನ ಉಪಾಸನೆಯನ್ನು ಮಾಡಿದಾಗ ಅವನು ಏನು ಒಂದು ಪಾತ್ರೆಯನ್ನು ಕೊಡ್ತಾನೆ, ಆ ಪಾತ್ರೆಯಲ್ಲಿ ಮಾಡಿದ ಅಡಿಗೆ ಎಲ್ಲವೂ ಕೂಡ ಅಕ್ಷಯ ಆಗ್ತಾ ಇತ್ತು. ಹಾಗಾಗಿ ಪಂಚ ಪಾಂಡವರು 80,000ಕ್ಕಿಂತಲೂ ಕೂಡ ಹೆಚ್ಚು ಮಹರ್ಷಿಗಳಿಗೆ ಆಶ್ರಯದಾಪ್ತಗಳಾಗಿದ್ರು ಅನ್ನೋ ಇತಿಹಾಸವನ್ನು ನಾವು ನೋಡ್ತೇವೆ. ಇವತ್ತಿನ ದಿನ ನಾವು ಎಂಥವರಿಗೆ ಆಶ್ರಯವನ್ನು ಕೊಡಬೇಕು ಅಂತ ವಿಚಾರ ಮಾಡಿದರೆ ಯಾರಿಗೆ ಏನೂ ಗತಿಯೇ ಇಲ್ಲವೋ? ಇವತ್ತಿನ ದಿನ ತಿನ್ನಲಿಕ್ಕೆ ಪರದಾಡ್ತಾ ಇರ್ತಾರೆ, ವಾಸಕ್ಕೆ ಪರದಾಡ್ತಾ ಇರ್ತಾರೆ. ಇಂಥ ಕೃಪಣರು ಅಂತ ಯಾರು ಇದ್ದಾರೋ
ಆ ಎಲ್ಲ ಬಡವರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡಬೇಕಾದದ್ದು ಇವತ್ತಿನ ದಿನ ನಮ್ಮೆಲ್ಲರ ಕರ್ತವ್ಯ. ಹೆಚ್ಚು ಪುಣ್ಯ ಇವತ್ತಿನ ದಿನ ನಮಗೆ ಪ್ರಾಪ್ತಿ ಆಗತ್ತೆ. ಬೇರೆ ಬೇರೆ ದಾನಗಳಿಗೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅನ್ನೋ ಮಾತಿನಂತೆ ಇದ್ದರೂ ಕೂಡ ಅನ್ನದಾನಕ್ಕೆ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ವಿಚಾರ ಮಾಡಬೇಕಾದ್ರೆ ಉಪನಿಷತ್ತು ಹೇಳುತ್ತೆ, ಹಸಿದವನು ಅನ್ನದಾನಕ್ಕೆ ಯೋಗ್ಯ ಅನ್ನೋ ಒಂದು ಮಾತನ್ನು ಹೇಳುತ್ತೆ. ಹಾಗಾಗಿ ಇವತ್ತಿನ ದಿನ ಯಾರ್ಯಾರು ಇಂತಹ ಹಸಿವೆಯಿಂದ ಕಂಗೆಟ್ಟಿರ್ತಾರೋ ಅವರೆಲ್ಲರಿಗೂ ಕೂಡ ರಾಘವೇಂದ್ರ ಪ್ರಭುಗಳು ಆಶ್ರಯದಾತ್ರಗಳಾಗಿದ್ದಾರೆ. ಗುರುವಾರ ಬಂತಂದ್ರೆ ಸಾಕು, ಮಠದ ಮುಂಭಾಗದಲ್ಲಿ ಎಷ್ಟೊಂದು ಜನ ಇರ್ತಾರೆ ರಾಯರ ಹೆಸರನ್ನು ಹೇಳಿಕೊಂಡು. ಹಾಗಾದ್ರೆ ಒಬ್ಬ ದೊಡ್ಡ ತಪಸ್ವಿಯಿಂದ ಹಿಡಿದು ಒಬ್ಬ ಭಿಕ್ಷುಕನ ತನಕವೂ ಕೂಡ ರಾಘವೇಂದ್ರ ಪ್ರಭುಗಳು ಇವತ್ತಿನ ದಿನ ಆಶ್ರಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಬಿಟ್ರೆ ರಾಯರ ಔದಾರ್ಯ, ರಾಯರ ಕಾರುಣ್ಯ ಎಷ್ಟಿದೆ ಅನ್ನೋದನ್ನ ನಾವು ಮನಗಾಣಬೇಕು. ಇಂತಹ ಮಹಾನುಭಾವರು, ಮಹಾ ಉದಾರಿಗಳು ರಾಘವೇಂದ್ರ ಪ್ರಭುಗಳು. ಇಂಥ ಮಹಾನುಭಾವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ.